30 ಮೇಲೆ ಹೋಗ್ತಾ ಇದೆ. 300 ವೋಲ್ಟೇಜ್ ಆಗೋಗಿದೆ. ಅದಕ್ಕೋಸ್ಕರ ಈ ಆ್ಯಂಪ್ಸ್ ಬಂದ್ಬಿಟ್ಟು 30 ಮೇಲೆ ತೋರಿಸ್ತಿದೆ. ಎಷ್ಟು ನಿಮಿಷ ಬರುತ್ತಂದರೆ 75 ನಿಮಿಷ. ಈ ಬೋರ್ವೆಲ್ ಮೋಟ್ರು, ಪಂಪು, ಪೈಪು, ಕೇಬಲ್ ಇಂದ ಎಷ್ಟು ಖರ್ಚು ಆಗಿದೆ ಅಂದರೆ 2.5 ಲಕ್ಷ ಬಂಡವಾಳ ಆಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಲ್ಲೊಂದು ಮೋಟ್ರ್ ಟೆಸ್ಟಿಂಗ್ ಬಂದಿದ್ದೀನಿ. ಹೊಸ ಮೋಟ್ರ್ ಪಂಪು ಬಿಟ್ಟಿರೋದು. ಆದರೆ ಇವಾಗ ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ ನೀರು ಬರ್ತಾಯಿಲ್ಲ, ಲಾಸ್ಟ್ ಆಮ್ಸ್ ಹೋಗ್ತಾ ಇದೆ ಅಂತ ನಮ್ಮ ರೈತರು ಹೇಳಿದ್ರು. ಏನು ಪ್ರಾಬ್ಲಮ್ ಆಗಿರ್ಬೋದು ಬನ್ನಿ ನೋಡೋಣ. ನೋಡ್ಬೋದು ಬಂದಿದ್ದೀನಿ. ಇವಾಗ ಕರೆಂಟ್ ಇಲ್ಲ, ಕರೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅದ್ರ ಮುಂಚೆ ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿರೋದು 800 ಅಡಿ. ಈ ಬೋರ್ವೆಲಲ್ಲಿ ನೀರು ಬಂದಿರೋದು ಎಷ್ಟಪ್ಪ ಅಂದರೆ 1.5 ಇಂಚ್ ಅಷ್ಟೇ ನೀರು. ಆದರೆ ನಮ್ಮ ರೈತರು ಎಷ್ಟು HP ತಂದುಬಿಟ್ಟಿರ್ಬೋದು ಲೆಕ್ಕ ಹಾಕಿ. 12.5 HP 25 ತಂದುಬಿಟ್ಟಿದ್ದಾರೆ. ಆದರೆ ಈ ಮೋಟ್ರು ಓಡೋದು ಬರೀ 1.5 ಅವರ್ ಅಷ್ಟೇ. 1.5 ಅವರ್ ಓಡ್ಬಿಟ್ಟು ನಿಂತು ನೀರು ಬರ್ತಾಯಿದೆ. ಇವಾಗ ಹೊಸ ಮೋಟ್ರು ಪಂಪು ಬಿಟ್ಟಿರೋ ಕಾರಣಕ್ಕೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಇವಾಗ ಮೋಟ್ರು ಆ್ಯಂಪ್ಸ್ ಜಾಸ್ತಿ ಹೋಗ್ತಾಯಿದೆ. ಈ ರೀತಿ ಪ್ರಾಬ್ಲಮ್ ಆಗಬಾರ್ದಂದ್ರೆ ಮೊದಲು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ಬೋರ್ವೆಲಲ್ಲಿ ಎಷ್ಟು ನೀರು ಬಂದಿದೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆನಂತರ ಮೋಟ್ರ್ ಪಂಪ್ನ ತಂದು ಬಿಡ್ಕೋಬೇಕು. ಈ ರೀತಿ ಹೊಸ ಮೋಟ್ರ್ ಪಂಪು ತಂದು ಬಿಟ್ಕೊಂಡ್ರೆ ಬೋರ್ವೆಲಲ್ಲಿ ನೀರು ಜಾಸ್ತಿ ಇರಬೇಕು. ಇಲ್ಲ ಅಂದರೆ ಈ ರೀತಿ ಇವಾಗ ಈ ಮೋಟ್ರ್ ಪ್ರಾಬ್ಲಮ್ ಆಗ್ತಾಯಿದೆಯಲ್ವಾ, ಆ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಕರೆಂಟ್ ಬರಲಿ ಇರಿ ನೋಡೋಣ ಎಷ್ಟು ನೀರು ಹೊಡೆಯುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿರೋದು ವಿಡಿಯೋ ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ. ಇವಾಗ ಕರೆಂಟ್ ಬಂದಿದೆ, ಸ್ಟಾರ್ಟ್ ಮಾಡ್ತೀನಿ ನೋಡಿ. 30 ಆ್ಯಂಪ್ಸ್ ತಗೊಂಡು 30 ಮೇಲೆ ಹೋಗ್ತಾ ಇದೆ, ನೀರು ಬರ್ತಾಯಿದೆ. ಉಲ್ಟಾ ಏನೂ ಆಗಿಲ್ಲ. ನೀರು ಎಷ್ಟು ಪ್ರೆಸರಾಗಿ ಹೊಡಿತಾ ಇದೆ ಅಂದ್ಬಿಟ್ಟು ನೋಡಿದ್ರಲ್ಲ ನೋಡಿ. ಆದರೆ ಆ್ಯಂಪ್ಸ್ ಬಂದ್ಬಿಟ್ಟು 30 ಮೇಲೆ ಆ್ಯಂಪ್ಸ್ ತಗೋತಿದೆ. ಯಾವ ರೀಸನ್ಗೆ 30 ಮೇಲೆ ಆ್ಯಂಪ್ಸ್ ತಗೋತಾ ಇದೆ ಅಂದರೆ, ವೋಲ್ಟೇಜ್ ಬಂದ್ಬಿಟ್ಟು ಮೋಟ್ರ್ ಸ್ಟಾರ್ಟ್ ಮಾಡೋ ಮುಂಚೆ 400 ಇತ್ತು, ಸ್ಟಾರ್ಟ್ ಆದಮೇಲೆ 300 ವೋಲ್ಟೇಜ್ ಆಗೋಗಿದೆ. ಅದಕ್ಕೋಸ್ಕರ ಈ ಆ್ಯಂಪ್ಸ್ ಬಂದ್ಬಿಟ್ಟು 30 ಮೇಲೆ ತೋರಿಸ್ತಿದೆ. ಈ 12.5 HP ಮೋಟ್ರ್ ಬಂದ್ಬಿಟ್ಟು 25 ಆ್ಯಂಪ್ಸ್ ತಗೋಬೇಕು. ಅದಕ್ಕೆ ಇವಾಗ ನಮ್ಮ ಕ್ಲಾಂಪ್ ಮೀಟ್ರಲ್ಲಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಆ್ಯಂಪ್ಸ್ ತಗೋತಾ ಇದೆ ಅಂದ್ಬಿಟ್ಟು. ಇವಾಗ ಈ ನೀರು ಕಮ್ಮಿ ಆಗೋ ವಿಡಿಯೋನು ಹಾಕ್ತೀನಿ, ನೋಡ್ಬೋದು ನೀವು. ಬನ್ನಿ ಇವಾಗ ಎಷ್ಟು ಆ್ಯಂಪ್ಸ್ ತಗೋತಾ ಇದೆ ಒಂದು ಮೇನ್ಸಲ್ಲಿ ಅಂದ್ಬಿಟ್ಟು ಇಲ್ಲೇ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಇದು ಮೇನ್ಸು ಹಾಕಿ ತೋರಿಸ್ತೀನಿ. ಒಂದೊಂದು ಮೇನ್ಸಲ್ಲಿ ಎಷ್ಟೆಷ್ಟು ಆ್ಯಂಪ್ಸ್ ತಗೋತಾ ಇದೆ ಅಂದ್ಬಿಟ್ಟು. 32 ಆ್ಯಂಪ್ಸ್ ತಗೋತಾ ಇದೆ, 33 ಆ್ಯಂಪ್ಸ್ ತಗೋತಾ ಇದೆ, 33 ಆ್ಯಂಪ್ಸ್ ತಗೋತಾ ಇದೆ. ಇವಾಗ ಇದು ಪದೇ ಪದೇ ಟ್ರಿಪ್ ಆಗ್ತಾಯಿದೆ ಅಂತ ನಮ್ಮ ರೈತರು ಹೇಳಿದ್ರು. ಇವಾಗ ಏನು ಮಾಡಬೇಕಪ್ಪ ಅಂದರೆ, ನಾವು ರಿಲೇನ ಜಾಸ್ತಿ ಟರ್ನ್ ಮಾಡಬೇಕು ನೋಡಿ. ಇವಾಗ ರಿಲೇನ ರೀಸೆಟ್ ಮಾಡಿದ್ದೀನಿ. ಮಾಡಿದ್ಮೇಲೆ ಫ್ಯಾನಲ್ ಬೋರ್ಡ್ ಟ್ರಿಪ್ ಆಗಿಲ್ಲ, ಕಂಟಿನ್ಯೂ ಮೋಟ್ರ್ ರನ್ ಆಗಿದೆ. 33 ಆ್ಯಂಪ್ಸ್ಗೆ ರಿಲೇನ ರೀಸೆಟ್ ಮಾಡಿದ್ದೀನಿ. ಮೋಟ್ರು ಕರೆಂಟ್ ಹೋಗೋವರೆಗೂ ಓಡಿ ಆಮೇಲೆ ಫ್ಯಾನಲ್ ಬೋರ್ಡ್ ಟ್ರಿಪ್ ಆಗಿದೆ. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಆದಮೇಲೆ ಏನೇನು ಎಡವಟ್ಟಾಗಿದೆ ಮತ್ತು ಎಷ್ಟು ಖರ್ಚಾಗಿದೆ ಅಂದ್ಬಿಟ್ಟು ಇವಾಗ ತಿಳ್ಕೊಳ್ಳೋಣ. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಆದಾಗ 1.5 ಇಂಚ್ ನೀರು ಅಷ್ಟೇ ಬಂದಿದ್ದು. ಆದರೆ ಈ ಬೋರ್ವೆಲಲ್ಲಿ 12.5 HP 25 ಸ್ಟೇಜು 780 ಅಡಿ ಮೋಟ್ರನ್ನ ಬಿಟ್ಟಿರೋದು. ನೀರು ಸ್ಟಾರ್ಟಿಂಗು ಫ್ರೆಝರಾಗಿ ಬರುತ್ತೆ. ಎಷ್ಟು ನಿಮಿಷ ಬರುತ್ತಂದರೆ 75 ನಿಮಿಷ ಇಷ್ಟೇ ಫ್ರೆಝರಾಗಿ ನೀರು ಬರುತ್ತೆ. ಆಮೇಲೆ ಸ್ಟಾರ್ಟ್ ಮಾಡಿದ್ರೆ 1 ನಿಮಿಷ ನೀರು ಬರುತ್ತೆ. ಆ ನಂತರ ನೀರು ಕಡಿಮೆ ನಿಂತು ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಈ ರೀತಿ ಏನಾರ ನೀರು ನಿಂತು ಹೊಡೆಯೋಕ್ಕೆ ಸ್ಟಾರ್ಟ್ ಆದರೆ ಮೋಟ್ರ್ ಪಂಪು ಪ್ರಾಬ್ಲಮ್ ಆಗುತ್ತೆ. ಮೋಟ್ರ್ ಪಂಪಲ್ಲಿ ಮೇಯ್ನಾಗಿ ಹೋಗೋದು ಮೋಟ್ರ್ ಒಳಗಡೆ ಇರೋ ಬುಸ್ಸು, ಪಂಪ್ ಒಳಗಡೆ ಬುಸ್ಸು ಇವೆರಡೂ ಹೋಗಿ ಮೋಟ್ರ್ ವೈಂಡಿಂಗ್ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಹೇಳೋದು ಬೋರ್ವೆಲ್ ಒಳಗಡೆ ಎಷ್ಟು ನೀರಿದೆ ಅದರಿಂದ HP ಕಡಿಮೆ ಬಿಡ್ಕೊಳ್ಳಿ. ಅದು ಯಾವ ರೀತಿ ಅಂದರೆ ನಿಮ್ಮ ಬೋರ್ವೆಲಲ್ಲಿ ಉದಾಹರಣೆಗೆ 3 ಇಂಚ್ ನೀರಿತ್ತು ಅಂದರೆ 2.5 ಇಂಚು ನೀರು ತೆಗಿಯೋ ಪಂಪು ಮೋಟ್ರನ್ನ ತಗೊಬಂದು ಬಿಟ್ಕೊಳ್ಳಿ. ಇಲ್ಲ ಅಂದರೆ ಮೋಟ್ರ್ ಪಂಪು ಬಾಳಿಕೆ ಬರಲ್ಲ. ಈ ಬೋರ್ವೆಲ್ ಮೋಟ್ರು ಪಂಪು ಪೈಪು ಕೇಬಲ್ ಇಂದ ಎಷ್ಟು ಖರ್ಚು ಆಗಿದೆ ಅಂದರೆ 2.5 ಲಕ್ಷ ಬಂಡವಾಳ ಆಗಿದೆ. ಆದರೆ ಇವಾಗ ಮೋಟ್ರ್ ಪಂಪ್ ಮಾರೋಂಗೂ ಇಲ್ಲ, ಹೊಸ ಬೋರ್ವೆಲ್ ಹಾಕ್ಸೋಕ್ಕೆ ಧೈರ್ಯ ಇಲ್ಲ. ಅದಕ್ಕೆ ಹೇಳೋದು ಸ್ವಲ್ಪ ಯೋಚನೆ ಮಾಡಿ ಮೋಟ್ರ್ ಪಂಪ್ನ ತಗೊಂಡು ಬೋರ್ವೆಲ್ ಒಳಗಡೆ ಬಿಟ್ಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ಸಮಸ್ಯೆ ಆಗೋ ಚಾನ್ಸ್ ಇರುತ್ತೆ. ಈ ಬೋರ್ವೆಲ್ ಒಳಗಡೆ 12.5 HP 25 ಸ್ಟೇಜು ಪಂಪು ಮೋಟ್ರ್ ಬಿಟ್ಟಿರೋದು. ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿರೋರು ಹೇಳಿರೋದು 2.5 ಇಂಚು ನಿಮ್ಮ ಬೋರ್ವೆಲಲ್ಲಿ ನೀರಾಗಿದೆ ಅಂತ. ಆದರೆ ಮೋಟ್ರ್ ಪಂಪು ಬಿಟ್ಟಾದ್ಮೇಲೆ ಗೊತ್ತಾಯಿತು ಈ ಬೋರ್ವೆಲ್ ಒಳಗಡೆ 1.5 ಇಂಚು ನೀರು ಅಷ್ಟೇ ಆಗಿರೋದು ಅಂತ. ಆನಂತರ ನಮ್ಮ ರೈತರಿಗೆ ಹೇಳಿದೆ, ಈ ಬೋರ್ವೆಲ್ ಒಳಗಡೆ ನೀವು 7.5 HP 25 ಸ್ಟೇಜ್ ಬಿಟ್ಕೊಳ್ಳಿ, ಕಂಟಿನ್ಯೂ ಕರೆಂಟ್ ಹೋಗೋವರೆಗೂ ನೀರು ಬರುತ್ತೆ ಅಂತ. ಆಮೇಲೆ ಈ ಮೋಟ್ರ್ ಪಂಪ್ನ ರಿಟರ್ನ್ ತಗೊಳ್ಳೋಣ ಅಂತ ಗೊತ್ತಾಯಿತು. ಅದಕ್ಕೆ 1 ಅವರ್ ಓಡಿಸ್ಕೊಂಡು ಆನಂತರ ಆಫ್ ಮಾಡ್ಕೋತೀನಿ ಅಂತ ನಮ್ಮ ರೈತರು ಹೇಳಿದ್ರು. ಸರಿ ಓಡಿಸ್ಕೊಳ್ಳಿ, ಮಳೆಗಾಲದಲ್ಲಿ ಈ ಬೋರ್ವೆಲಲ್ಲೇ ಈ ಮೋಟ್ರಿಗೆ ನೀರಾಗೋ ಅಷ್ಟು ಬರುತ್ತೆ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದು. ಆದರೆ ನೀವು ಈ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.